ನೋಡಿ, ದೆಹಲಿಯಲ್ಲಿ ನಡೆದಂತಹ ಈ ಕಾರ್ ಬಾಂಬ್ ಬ್ಲಾಸ್ಟ್ ಏನಿದೆ, ಈ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಹೆಸರು ಡಾಕ್ಟರ್ ಉಮರ್ ಅಂತ. ಈತನೇ ಕಾರ್ ಚಲಾಯಿಸ್ಕೊಂಡು ಬಂದು ಆತ್ಮಾಹುತಿ ದಾಳಿಯನ್ನು ಮಾಡಿದ್ದು. ಆದರೆ ಇವನು ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಆತನೂ ಕೂಡ ಮೃತಪಟ್ಟಿದ್ದಾನೆ. ಆದರೆ ಈತ ವೃತ್ತಿಯಲ್ಲಿ ವೈದ್ಯ. ಈತ ವೈದ್ಯರ ಸಿಂಡಿಕೇಟನ್ನೇ ಕಟ್ಕೊಂಡಿದ್ದ. ಇವನ ಜೊತೆ ಬೇರೆ ಬೇರೆ ವೈದ್ಯರೆಲ್ಲರೂ ಕೂಡ ಶಾಮೀಲಾಗಿದ್ದರು. ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. 2021ರಿಂದನೂ ಕೂಡ ಇವರೆಲ್ಲ ಸೇರಿಕೊಂಡು ಜಮ್ಮು ಕಾಶ್ಮೀರದಲ್ಲಿ ಕೂತು ಈ ಬ್ಲಾಸ್ಟ್ನ ಪ್ಲ್ಯಾನ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಸೊ ಇವನ ಹಿನ್ನೆಲೆಯನ್ನು ಈಗಾಗಲೇ ಎಲ್ಲ ಕೆದಕಿದ್ದಾರೆ. ಈತನ ಮನೆ ಪುಲ್ವಾಮಾದಲ್ಲಿರ್ತಕ್ಕಂಥ ಮನೆಗೆ ಪೊಲೀಸರು ಹೋಗಿದ್ದಾರೆ. ಈತನ ತಾಯಿ, ತಂದೆ, ಸಹೋದರರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಸೊ ಈತನ ವಿಚಾರವಾಗಿ ಇವತ್ತು ಗೊತ್ತಾಗಿರ್ತಕ್ಕಂಥ ವಿಚಾರಗಳು, ಸತ್ಯಾಂಶಗಳು ಏನೇನು, ಈತರ ಹಿನ್ನೆಲೆ ಏನು, ಎಲ್ಲವನ್ನ ನೋಡೋಣ ಬನ್ನಿ. ದೆಹಲಿ ಸ್ಫೋಟಕ್ಕೆ ಡಾಕ್ಟರ್ ಮಾಸ್ಟರ್ ಮೈಂಡ್. ಆತ್ಮಾಹುತಿ ಬಾಂಬರ್ನಿಂದ ಈ ಕೃತ್ಯ. ನಿನ್ನೆ ಸಂಜೆ 6:45 ಸುಮಾರಿಗೆ ರಾಷ್ಟ್ರ ರಾಜಧಾನಿ, ದೇಶದ ಆಡಳಿತದ ಕೇಂದ್ರ ಭಾಗ ದೆಹಲಿಯಲ್ಲಿ ಭೀಕರ ಸ್ಫೋಟ ಸಂಭವಿಸಿತ್ತು. ಕೆಂಪುಕೋಟೆಯ ಬಳಿ ಮೆಟ್ರೋ ನಿಲ್ದಾಣದ ಪಾರ್ಕಿಂಗ್ನಲ್ಲಿ I-20 ಕಾರು ಸ್ಫೋಟಗೊಂಡು ಕಿಲೋಮೀಟರ್ ದೂರಕ್ಕೆ ಸ್ಫೋಟದ ತೀವ್ರತೆಯ ಸದ್ದು ಕೇಳಿಸಿತ್ತು. ಬ್ಲಾಸ್ಟ್ ಆಗುತ್ತಿದ್ದಂತೆ ಸ್ಥಳದಲ್ಲಿ ಇದ್ದವರು ಎದ್ನೋ ಬಿದ್ನೋ ಎಂದು ಕಾಲಿಗೆ ಬುದ್ಧಿ ಹೇಳಿದ್ರು. ಕ್ಷಣ ಮಾತ್ರದಲ್ಲಿ ಜನನಿಬಿಡ ಪ್ರದೇಶ ರಕ್ತಸಿಕ್ತವಾಗಿತ್ತು. ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿತ್ತು. ಡಾಕ್ಟರ್ ಆಗಿದ್ದರೂ ಉಗ್ರರ ಜೊತೆ ನಂಟು. ಜೈಷ್ ಎ ಮೊಹಮ್ಮದ್ ಉಗ್ರರ ಜೊತೆ ಲಿಂಕ್. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟಕ್ಕೆ ತನ್ನನ್ನು ಸ್ಫೋಟಿಸಿಕೊಂಡು ಹಲವರನ್ನು ಬಲಿ ಪಡೆದ ಉಮರ್ ಕೃತ್ಯದ ಹಿಂದಿನ ಮಾಸ್ಟರ್ ಮೈಂಡ್ ಓರ್ವ ಡಾಕ್ಟರ್ ಆಗಿದ್ದ. ಉಗ್ರ ಸಂಘಟನೆ ಜೊತೆ ಸಂಪರ್ಕ ಹೊಂದಿದ್ದ ಉಮರ್ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ನಿನ್ನೆಯಷ್ಟೇ ಫರೀದಾಬಾದ್ನಲ್ಲಿ 300 ಕೆಜಿಯಷ್ಟು RDX ವಶಕ್ಕೆ ಪಡೆಯಲಾಗಿತ್ತು. ಹಲವರು ಶಂಕಿತ ಉಗ್ರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಇದು ನಡೆದ ಕೆಲವೇ ಗಂಟೆಗಳಲ್ಲಿ ದೆಹಲಿಯಲ್ಲಿ ಬಿಗ್ ಬ್ಲಾಸ್ಟ್ ಆಗಿದೆ. ಟೆರರ್ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್. 33 ವರ್ಷದ ಡಾಕ್ಟರ್ ಉಮರ್ ಕಾಶ್ಮೀರದ ಪುಲ್ವಾಮಾದ ಕೋಯಿಲ್ ನಿವಾಸಿ. ಶ್ರೀನಗರದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ. 2017ರಲ್ಲಿ MBBS ಮಾಡಿದ್ದ ಡಾಕ್ಟರ್ ಉಮರ್ ಅನಂತನಾಗ್ JMCಯಲ್ಲಿ ರೆಸಿಡೆಂಟ್ ವೈದ್ಯನಾಗಿ ಕೆಲಸ. ಬಳಿಕ ದೆಹಲಿಗೆ ಬಂದಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ ಸದ್ಯ ಫರೀದಾಬಾದ್ನ ಅಲ್ ಫಲಾ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಉಮರ್ ಫರೀದಾಬಾದ್ ಮಾಡ್ಯೂಲ್ನಲ್ಲಿದ್ದ 3ನೇ ವೈದ್ಯ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ನಂಟು ಹೊಂದಿದ್ದ ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಬಳಿ ಕಾರೊಂದರಲ್ಲಿ ನಿನ್ನೆ ಬೃಹತ್ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ಬೆನ್ನಲ್ಲೇ ಇಡೀ ದೇಶದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತನಿಖಾ ಸಂಸ್ಥೆಗಳು ಕೂಡ ಈ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿ ತನಿಖೆಯನ್ನು ಕೂಡ ಶುರು ಮಾಡಿರುವಂಥದ್ದು. ತನಿಖೆಯಲ್ಲಿ ಸಾಕಷ್ಟು ಮಹತ್ವದ ಅಂಶಗಳು ಕೂಡ ಸಿಕ್ಕಿದಾವೆ. ಇದರಲ್ಲಿ ಮುಖ್ಯವಾಗಿ ಸಿಕ್ಕಿರುವಂತಹ ಮಾಹಿತಿ ಏನು ಅಂದರೆ, ಇದೊಂದು ಭಯೋತ್ಪಾದಕ ಕೃತ್ಯ ಆಗಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗಿದ್ದಾವೆ. ಇದಕ್ಕೆ ಪೂರಕವಾಗಿ ಕೆಲವು ವ್ಯಕ್ತಿಗಳ ಮೇಲೆ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಈ ಒಂದು ಘಟನೆಯ ಮಾಸ್ಟರ್ ಮೈಂಡ್ ಅಂತ ಈಗ ಸದ್ಯಕ್ಕೆ ಡಾಕ್ಟರ್ ಮೊಹಮ್ಮದ್ ಉಮರ್ ಅನ್ನುವಂತಹ ವ್ಯಕ್ತಿಯನ್ನ ಗುರುತಿಸಲಾಗಿರುವಂಥದ್ದು. ಈತ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ನಿವಾಸಿಯಾಗಿರುವಂಥದ್ದು. 2017ರಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ಮೆಡಿಕಲ್ ಪದವಿಯನ್ನು ತೆಗೆದುಕೊಳ್ತಾನೆ. ಅದಾದ ಬಳಿಕ ಬೇರೆ ಬೇರೆ ರಾಜ್ಯಗಳಲ್ಲಿ ವೈದ್ಯಕೀಯ ಸೇವೆಯನ್ನು ಕೂಡ ಸಲ್ಲಿಸ್ತಾನೆ. ಅದಾದ ಬಳಿಕ ಫರೀದಾಬಾದ್ನಲ್ಲಿ ಆತ ಕೆಲಸವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆಗೆ ನಿರಂತರವಾಗಿ ಗುರುತಿಸ್ಕೊಂಡಿರ್ತಾನೆ. ಅವರ ಜೊತೆಗೆ ನಂಟನ್ನು ಇಟ್ಕೊಂಡಿರ್ತಾನೆ. ಲೈಕ್ ಮೈಂಡೆಡ್ ಡಾಕ್ಟರ್ಗಳ ಜೊತೆಗೂ ಕೂಡ ಆತ ಸಂಪರ್ಕದಲ್ಲಿರ್ತಾನೆ. ಈ ಒಂದು ಸಂಪರ್ಕ ಅಥವಾ ಈ ಒಂದು ಮಾಹಿತಿ ಯಾವಾಗ ಭದ್ರತಾ ಸಂಸ್ಥೆಗಳಿಗೆ ಗೊತ್ತಾಗುತ್ತೆ, ಆಗ ಇತರೆ ವೈದ್ಯರನ್ನ ಬಂಧಿಸುವಂತ ಕೆಲಸವನ್ನ ತನಿಖಾ ಏಜೆನ್ಸಿಗಳು ಮಾಡ್ತವೆ. ಇದರ ಬೆನ್ನಲ್ಲೇ ಆಕ್ರೋಶಗೊಂಡಂತ ಉಮರ್ ದೆಹಲಿಯ ಕೆಂಪುಕೋಟೆಯ ಬಳಿ ಈ ಒಂದು ಸ್ಫೋಟವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡ್ತಾನೆ. ಅದರಂತೆ ಫರೀದಾಬಾದ್ನಿಂದ I-20 ಕಾರನ್ನು ತೆಗೆದುಕೊಂಡು ಬಂದು ದೆಹಲಿಯ ಕೆಂಪುಕೋಟೆಯ ಮುಂಭಾಗದಲ್ಲಿರುವಂತಹ ಸಿಗ್ನಲ್ ಅಲ್ಲಿ ಸ್ಫೋಟಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಇದರ ಪರಿಣಾಮ ಇಡೀ ದೇಶ ಆತಂಕ ಪಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಬ್ಲಾಸ್ಟ್ ದಿನವೇ ದೆಹಲಿಗೆ ಟೆರರ್ ಡಾಕ್ಟರ್ ಎಂಟ್ರಿ. ಸ್ಫೋಟಕ್ಕೂ ಮುನ್ನ ಮಸೀದಿ ಬಳಿ 3 ಗಂಟೆ ಪಾರ್ಕಿಂಗ್. 10:48 ಹಲವೆಡೆ ಕಾರು ಸಂಚಾರ. ದೆಹಲಿ ಸ್ಫೋಟದ ಮತ್ತಷ್ಟು ಭೀಕರ ಸತ್ಯಗಳು ತನಿಖೆಯಲ್ಲಿ ಬಯಲಾಗ್ತಿದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ. I-20 ಬಿಳಿ ಕಾರಿನಲ್ಲಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ ಫರೀದಾಬಾದ್ನಿಂದ ದೆಹಲಿಗೆ ಪ್ರವೇಶವರೆಗಿನ ಇಂಚಿಂಚು ಮಾಹಿತಿ ಲಭ್ಯವಾಗಿದೆ. ಫರೀದಾಬಾದ್ ಟು ದೆಹಲಿ
ಬೆಳಗ್ಗೆ ಫರೀದಾಬಾದ್ನಿಂದ I-20 ಕಾರಿನಲ್ಲಿ ಬಂದಿದ್ದ ಡಾಕ್ಟರ್ ಉಮರ್ ಬೆಳಗ್ಗೆ 8:13 ಬದರ್ಪುರ್ ಟೋಲ್ನಿಂದ ದೆಹಲಿಗೆ ಪ್ರವೇಶ ಪಡೆದಿದ್ದ. ಬೆಳಗ್ಗೆ 8:20ಕ್ಕೆ ಓಕ್ಲಾ ಪೆಟ್ರೋಲ್ ಬಂಕ್ ಬಳಿ ಕಾರು ಕಾಣಿಸಿದೆ. ಬಳಿಕ ಅಲ್ಲಿಂದ ಮಧ್ಯಾಹ್ನ 3:19 ಮತ್ತೆ ಕಾರು ಪತ್ತೆಯಾಗಿದ್ದು ಕೆಂಪುಕೋಟೆ ಬಳಿಯ ಕಾರು ಪಾರ್ಕಿಂಗ್ನಲ್ಲಿ. ಕೆಂಪುಕೋಟೆ ಬಳಿ ಸ್ಫೋಟಕ್ಕೂ ಮುನ್ನ ಸುನೇಹಿರಿ ಮಸೀದಿಯೊಂದರ ಬಳಿ ಸುಮಾರು 3 ಗಂಟೆ ಕಾಲ ಕಾರನ್ನು ಪಾರ್ಕಿಂಗ್ ಮಾಡಲಾಗಿತ್ತು. ಬಳಿಕ ಸಂಜೆ 6 ಗಂಟೆಗೆ ಕೆಂಪುಕೋಟೆ ಪಾರ್ಕಿಂಗ್ನಿಂದ ಕಾರು ಮುಂದೆ ಹೋಗಿದೆ. ಇವೆಲ್ಲ ಸಿಸಿಟಿವಿಯಲ್ಲಿ ದೃಶ್ಯಾವಳಿಯಲ್ಲಿ ಪತ್ತೆಯಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿರ್ಗಮಿಸಿದ ಕೆಲವೇ ಕ್ಷಣಗಳಲ್ಲಿ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಇನ್ನು ಈ ಕಾರು ಹಲವಾರು ಮಾಲೀಕರನ್ನ ಕಂಡಿದೆ. ಡಾಕ್ಟರ್ ಉಮರ್ ಅಮೀರ್ ಎಂಬಾತನಿಂದ ಕಾರು ಖರೀದಿಸಿದ್ದ. ದೆಹಲಿಯ ಕೆಂಪುಕೋಟೆಯ ಬಳಿ ಕಾರನ್ನ ಸ್ಫೋಟಿಸುವ ಮುನ್ನ ಈ ಡಾಕ್ಟರ್ ಮೊಹಮ್ಮದ್ ಉಮರ್ ಏನಿದ್ದಾನೆ ಆತ ಫರೀದಾಬಾದ್ನಿಂದ ಟ್ರಾವೆಲ್ ಮಾಡಿರ್ತಾನೆ. ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಬದರ್ಪುರ್ ಅಂದರೆ ಹರಿಯಾಣ ಮತ್ತು ದೆಹಲಿಯ ಬಾರ್ಡರ್ ಆಗಿರುವಂಥ ಬದರ್ಪುರ್ನಿಂದ ಈತ ದೆಹಲಿಗೆ ಎಂಟ್ರಿಯನ್ನು ತೆಗೆದುಕೊಂಡಿರುವಂಥದ್ದು. ಬೆಳಗ್ಗೆ ಫರೀದಾಬಾದನ್ನು 8:20 8:30 ಆಸುಪಾಸಿನಲ್ಲಿ ಬಿಡ್ತಾನೆ. ಅದಾದ ಬಳಿಕ ಸರಿಸುಮಾರು 3 ಗಂಟೆ ಅಷ್ಟೊತ್ತಿಗೆ ಆತ ದೆಹಲಿಯ ಕೆಂಪುಕೋಟೆಯ ಪಾರ್ಕಿಂಗ್ ಲಾಟನ್ನು ತಲುಪ್ತಾನೆ. ಮೆಟ್ರೋ ಸ್ಟೇಷನ್ ಏನಿದೆ ಆ ಮೆಟ್ರೋ ಸ್ಟೇಷನ್ನ ಪಾರ್ಕಿಂಗ್ನಲ್ಲಿ ಗಾಡಿಯನ್ನು ನಿಲುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಸರಿಸುಮಾರು ಸಂಜೆ 6 ಗಂಟೆಯ ಆಸುಪಾಸಿನಲ್ಲಿ ಪಾರ್ಕಿಂಗ್ ಲಾಟ್ನಿಂದ ತನ್ನ ವಾಹನವನ್ನು ಹೊರಗಡೆ ತೆಗೆದುಕೊಂಡು ಬರ್ತಾನೆ. ಅದಾದ ಬಳಿಕ ಈ ಒಂದು ಸಿಗ್ನಲ್ ಏನಿದೆ ಅಂದರೆ ಕೆಂಪುಕೋಟೆಯ ಮುಂಭಾಗದಲ್ಲಿ ಚಾಂದಿನಿ ಚೌಕಿಗೆ ಹೊಂದಿಕೊಂಡಿರುವಂತಹ ಸಿಗ್ನಲ್ ಏನಿದೆ ಆ ಸಿಗ್ನಲ್ ಹತ್ರ ಗಾಡಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಆತ್ಮಾಹುತಿ ದಾಳಿಯನ್ನು ಮಾಡಿಕೊಳ್ಳುವಂತ ಕೆಲಸವನ್ನ ಡಾಕ್ಟರ್ ಉಮರ್ ಮಾಡ್ತಾನೆ. ಪಾರ್ಕಿಂಗ್ ಪ್ರದೇಶಕ್ಕೆ ಪ್ರವೇಶಿಸುವ ಮತ್ತು ನಿರ್ಗಮಿಸುವ ವೇಳೆ ಕಾರಿನಲ್ಲಿ ನೀಲಿ ಬಣ್ಣದ ಶರ್ಟ್, ಮುಖಕ್ಕೆ ಮಾಸ್ಕ್ ಧರಿಸಿ ಒಬ್ಬನೇ ಕಾರು ಚಲಾಯಿಸಿಕೊಂಡು ಬಂದಿದ್ದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈ ಬಗ್ಗೆ 100ಕ್ಕೂ ಹೆಚ್ಚು ಸಿಸಿಟಿವಿ ವಿಡಿಯೋ ಸಂಗ್ರಹಿಸಿರುವ ತನಿಖಾ ತಂಡ I-20 ಕಾರಿನ ಫೈನಲ್ ರೂಟ್ ಮರು ಸೃಷ್ಟಿ ಮಾಡಿದೆ. ಬ್ಲಾಸ್ಟ್ಗೆ ಬಳಸಿದ್ದ ಕಾರಿನ ಚರಿತ್ರೆಯೇ ಭಯಾನಕ. ಹಲವು ಮಾಲೀಕರನ್ನು ಕಂಡಿದ್ದ I-20 ಬಿಳಿ ಕಾರು. ಹೌದು, ಕೆಂಪುಕೋಟೆ ಬಳಿ ರಕ್ತದೋಕುಳಿ ಹರಿಸಿದ್ದ I-20 ಕಾರಿನ ಚರಿತ್ರೆಯೇ ಭಯಾನಕವಾಗಿದೆ. ಬಿಳಿ ಬಣ್ಣದ I-20 ಕಾರು ಹರಿಯಾಣ ರಿಜಿಸ್ಟ್ರೇಷನ್ ಹೊಂದಿದೆ. ಈ ಕಾರನ್ನು ಪುಲ್ವಾಮಾದ ತಾರೀಖ್ನಿಂದ ಪಡೆದುಕೊಂಡಿದ್ದ ಡಾಕ್ಟರ್ ಉಮರ್ಗೆ ಅಧಿಕೃತವಾಗಿ ಮಾರಾಟವಾಗಿರಲಿಲ್ಲ. ಆದರೂ ಕಾರನ್ನು ಪಡೆದು ಉಮರ್ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ. ಡೆಡ್ಲಿ ಕಾರಿನ ಭಯಾನಕ ಹಿಸ್ಟರಿ. HR26 CE 7674 ನಂಬರ್ I-20 ಕಾರು ಗುರುಗ್ರಾಮದ ಶಾಂತಿ ನಗರದ ಮೊಹಮ್ಮದ್ ಸಲ್ಮಾನ್ ಮಾಲೀಕ. ಮಾರ್ಚ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಗೆ ಮಾರಾಟ. ಸ್ಪಿನ್ನಿ ಕಂಪನಿಯಿಂದ ಕಾರು ಖರೀದಿಸಿದ ಓಖ್ಲಾ ನಿವಾಸಿ ದೇವೇಂದ್ರ. ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಆಗಿದ್ದ ದೇವೇಂದ್ರ ಫರೀದಾಬಾದ್ನ ಸೋನು ಅಲಿಯಾಸ್ ಸಚಿನ್ಗೆ ಮಾರಿದ್ದ ದೇವೇಂದ್ರ. ಸೋನುನಿಂದ ಕಾಶ್ಮೀರದ ಪುಲ್ವಾಮಾದ ತಾರೀಖ್ಗೆ ಕಾರು ಸೇಲ್. ಕಾರಿನ ದಾಖಲೆ ಪತ್ರಗಳಲ್ಲಿ ಸಮಸ್ಯೆ ಇದ್ದ ಕಾರಣ ಪುಲ್ವಾಮಾ ನಿವಾಸಿ ಡಾಕ್ಟರ್ ಉಮರ್ಗೆ ಕಾರು ಅಧಿಕೃತವಾಗಿ ಮಾರಾಟವಾಗಿರಲಿಲ್ಲ. ಆದರೆ ಕಾರನ್ನು ಉಮರ್ಗೆ ನೀಡಿದ್ದ ತಾರೀಖ್. ಹೀಗಾಗಿ ಕಾರಿನ ಮಾಲೀಕನನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೆಂಪುಕೋಟೆಯ ಬಳಿ ಸ್ಫೋಟವಾದಂತಹ ಕಾರಿನ ಇತಿಹಾಸವೂ ಕೂಡ ಬಹಳಷ್ಟು ರೋಚಕವಾಗಿದೆ. ಇದಕ್ಕೆ ಕೇವಲ ಒಬ್ಬ ಮಾಲೀಕರಲ್ಲ, 5-6 ಜನ ಮಾಲೀಕರಿರುವಂಥದ್ದು ಕೂಡ ತನಿಖೆಯ ವೇಳೆ ಪತ್ತೆಯಾಗಿರುವಂಥದ್ದು. ಈ ಒಂದು ಕಾರನ್ನು ಮೊದಲಿಗೆ ಸಲ್ಮಾನ್ ಅನ್ನುವಂತಹ ವ್ಯಕ್ತಿ ಖರೀದಿ ಮಾಡಿರ್ತಾನೆ. ಹರಿಯಾಣ ಪಾಸಿಂಗ್ ಈ ಒಂದು ಕಾರಿಗೆ ಆಗಿರುತ್ತೆ. ಅದಾದ ಬಳಿಕ ಸಲ್ಮಾನ್ ಅನ್ನುವಂತಹ ವ್ಯಕ್ತಿ ಒಬ್ಬ ಕಾರ್ ಡೀಲರ್ಗೆ ಈ ಒಂದು ವಾಹನವನ್ನು ಮಾರಾಟ ಮಾಡಿರ್ತಾರೆ. ಆ ಒಂದು ಕಾರ್ ಡೀಲರ್ ನೆಕ್ಸ್ಟ್ ಸೆಕೆಂಡ್ ಓನರ್ ಆಗಿ ಈ ಒಂದು ಕಾರನ್ನು ಸೋನು ಅಲಿಯಾಸ್ ಸಚಿನ್ ಅನ್ನುವಂತಹ ವ್ಯಕ್ತಿಗೆ ಮಾರಾಟವನ್ನು ಮಾಡ್ತಾನೆ. ಆ ಒಂದು ಕಾರನ್ನು ಕೆಲವು ವರ್ಷಗಳ ಬಳಿಕ ಆ ಸೋನು ಏನಿದ್ದಾನೆ ಆತ ತಾರೀಖ್ ಅನ್ನುವಂತಹ ವ್ಯಕ್ತಿಗೆ ಈ ಒಂದು ವಾಹನವನ್ನು ಮಾರಾಟ ಮಾಡಿರ್ತಾನೆ. ಆದರೆ ಪೇಪರ್ ವರ್ಕ್ಗಳು ಯಾವುದೂ ಕೂಡ ಪ್ರಾಪರ್ ಆಗಿ ಆಗಿರಲ್ಲ. ಅದಾದ ಬಳಿಕ ತಾರೀಖ್ ಏನಿದ್ದಾನೆ ಆತ ಈ ಒಂದು ಡಾಕ್ಟರ್ ಮೊಹಮ್ಮದ್ ಉಮರ್ ಏನಿದ್ದಾನೆ ಆತನ ನಿಕಟವರ್ತಿಯಾಗಿರ್ತಾನೆ. ಈತನು ಕೂಡ ಪುಲ್ವಾಮಾ ಮೂಲದಾತ ಆಗಿರ್ತಾನೆ. ಸೊ ಈ ಕಾರನ್ನು ಈ ಕೃತ್ಯಕ್ಕೆ ಬಳಸ್ಕೊಳ್ಳುವ ಮೂಲಕ ತಾನು ಸೇಫ್ ಆಗುವಂಥ ಪ್ರಯತ್ನವನ್ನು ಅಥವಾ ತನ್ನ ಐಡೆಂಟಿಟಿ ಬಹಿರಂಗ ಆಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಉಮರ್ ಮಾಡಿದ್ದ. ಒಟ್ನಲ್ಲಿ ದೆಹಲಿ ಸ್ಫೋಟದ ಬಗ್ಗೆ ತನಿಖೆ ಮುಂದುವರೆದಿದ್ದು 1-2 ದಿನಗಳಲ್ಲಿ ಎಲ್ಲ ರಹಸ್ಯ ಬಯಲಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.